ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ಅಲ್ಲಿ ತನಕ ಏನು ಬೇಡ. ಅಷ್ಟೇ. ಅಂದ್ರೆ ಬ್ಯೂಟಿಗೋಸ್ಕರ ಯಾರೆಲ್ಲ ಮಕ್ಳು ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀರಾ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ತಮ್ನೇಲ್ ನೋಡಿ ನಿಮ್ಗೆ ಶಾಕ್ ಆಗಿರ್ಬೋದು. ಎಸ್, ನನಗೂ ಕೂಡ ಈ ಒಂದು ನ್ಯೂಸ್ ಕೇಳಿ ನನಗೂ ಕೂಡ ಲೈಟಾಗಿ ಶಾಕ್ ಆಯಿತು. ಸೊ ನಾನು ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ದಯವಿಟ್ಟು ಹೋಗಿ ಈ ಕ್ಲಿಪ್ಪಿಂಗ್ ನಾವು ನೋಡ್ಕೊಂಡು ಬನ್ನಿ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ಅಲ್ಲಿ ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ ಮಾಡ್ಕೊಳ್ಳೋಣ. 60 ವರ್ಷಕ್ಕೆ ನೀನೇನ್ ಮಾಡ್ತೀನಿ ಹಂಗಿರಿ ಬದ್ನೆಕಾಯಿ. ಅಲ್ಲಿ ತನಕ ನಿಮ್ಗೆ ಬುದ್ಧಿ ಬಂದಿರಲ್ಲ, ಅವಾಗ ನೋಡೋಣ. ಬುದ್ಧಿ ಬಂದಿದ್ರೆ ಮಾಡ್ಕೊಳ್ಳೋಣ. ಅದೇ ಮತ್ತೆ ನೀವು ಹಂಗೆ ಸಾಯ್ರಿ, ನಾನು ಹಂಗೆ ಸಾಯ್ತೀನಿ. ಮುಂದೆ ಹೋಗಿ ಹೆಂಗೆ ಹೇಳೋದು, ನಾವು 60 ವರ್ಷಕ್ಕೆ ಮಾಡ್ತೀನಿ ನನಗೆ ಬುದ್ಧಿ ಬರ್ತಂತ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನನಗೆ ಫೋನ್ ಮಾಡು, ಓಕೆ? ಅಲ್ಲ, ನಿಮ್ ಬುದ್ಧಿ ಜನ್ಮದಲ್ಲಿ ಬರಲ್ಲ. ನೀವು ಪೇರೆಂಟ್ಸ್ ಅಲ್ಲ, ನೀವು ಆಗೋದ್ ಬೇಡ, ನಾನು ಆಗೋದ್ ಬೇಡ, ಬಿಟ್ಬಿಡಿ. ಅದೇ ನಿನ್ ಪೇರೆಂಟ್ಸ್ ತರ ಇನ್ನೊಬ್ರು ಯಾರು ಆಗೋದು ಅಂತ ಅವ್ರು ಹೇಳ್ತಾರೆ. ಆಗ್ಬೇಕು, ಸರಿನಾ? ಮಾಡ್ಲಿ ಬಿಡಿ. ಅದೇ ಈ ಜನ್ಮದಲ್ಲಿ ನಾವ್ ಇಬ್ರು ಪೇರೆಂಟ್ಸ್ ಆಗಲ್ಲ ಅಷ್ಟೇ. ನೋಡ್ತೀನಲ್ಲ, ನಾನ್ ನೋಡ್ತೀನಲ್ಲ. ಪಪ್ಪಾಯ ಪೈನಾಪಲ್ ರೆಡಿ ಮಾಡಿ ಇಟ್ಟಿರ್ತೀನಿ ಯಾವಾಗ್ಲೂ. ಮಾಡಿ ತಿನ್ಬಿಟ್ರೆ ಆಯ್ತು. ನೋಡ್ತೀನಿ. ನಿಮ್ಮನ್ನ ಹತ್ರನೇ ಸೇರ್ಸಲ್ಲ, ನೀನ್ ಎಲ್ಲಿ ಬೇಬಿ ಬರುತ್ತೆ ನಾನ್ ಹಂಗ್ ಮಾಡ್ತೀನಿ. ನಂಗೆ ಯಾವಾಗ ಇಷ್ಟ ಬರುತ್ತೆ ಅವಾಗ ಮಕ್ಳು ಮಾಡ್ಕೊಳ್ಳೋಣ, ಅಲ್ಲಿ ತನಕ ಏನು ಬೇಡ. ಅಷ್ಟೇ, ಹಂಗೆ ಮಾಡಿ. ನಿಂಗೆ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಒಂದ್ 60 ವರ್ಷಕ್ಕೆ. ಸೊ ಎಸ್, ಕ್ಲಿಪ್ಪಿಂಗ್ಸ್ ನೋಡ್ರಿ ಅಂತ ಭಾವಿಸ್ತೀನಿ. ಏನನ್ನಿಸ್ತು? ಶಾಕ್ ಆಯ್ತಾ? ನನಗೂ ಕೂಡ ನಿಜವಾಗ್ಲೂ ಶಾಕ್ ಆಯಿತು. ಸೊ ಈ ರೀತಿನೂ ಇರ್ತಾರ, ಮಕ್ಕಳು ಮಾಡ್ಕೊಳ್ಳೋದಕ್ಕೂ 5,000 ರೂಪಾಯಿ ಕೇಳ್ತಾರ. ಸೊ ಸಂಸಾರ ಮಾಡೋಕ್ಕೋಸ್ಕರ 5,000 ರೂಪಾಯಿ ಕೇಳೋದಾದ್ರೆ ಅದಕ್ಕೆ ಬೇರೆ ಸಂಬಂಧ ಇದೆ, ಹೌದಾ ಇಲ್ವಾ? ನಿಮ್ಗೆ ಗೊತ್ತು ಅಂತ ಭಾವಿಸ್ತೀನಿ. ದುಡ್ಡು ಕೊಟ್ಟು ಸಂಸಾರ ಮಾಡೋದು ಅದೊಂಥರ ಕ್ಯಾಟಗರಿ ಬೇರೆ. ಸೊ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಹೀಗೂ ಇರ್ತಾರ ಜನ. ಸೀರಿಯಸ್ಲಿ ನನಗಂತೂ ಶಾಕ್ ಆಯಿತು. ನಾನು ಕೇಳ್ಪಟ್ಟಂಗೆ ಅವ್ರ ಹಸ್ಬೆಂಡ್ ಹೇಳಿದ್ರು ವಧು ತಕ್ಷಣ ಕೊಟ್ಟರು. ಓಕೆ, ಫೈನ್. ಸೊ 3 ಲಕ್ಷ ಕೊಟ್ಟರು ಹುಡುಗನ ಮನೆಯವರು. ಸೊ ಸೀರೆ ಮತ್ತು ಒಡವೆ ಏನೋ ಇಸ್ಕೋಬೇಕು ಅಂತ ಹೇಳಿದ್ರು, ಇಸ್ಕೊಂಡ್ರು. ಹೋಗ್ಲಿ, ದುಡ್ಡು ಹೋಗ್ಲಿ. ಸೊ ಏನು ಮಾಡಲ್ಲ. ಈಗಿನ ಕಾಲ ಆಗಿದೆ, ಹೆಣ್ಮಕ್ಳು ಸಿಗೋದೇ ಕಷ್ಟ. ಸೊ ಮುಂಚೆಲ್ಲ ವರದಕ್ಷಿಣೆ ಆಯಿತು, ಈಗ ವಧು ದಕ್ಷಿಣೆ ಆಯಿತು, ಒಳ್ಳೇದೇ. ಸೊ ನಾನೇನು ವಧು ದಕ್ಷಿಣೆ ಕೊಡಬಾರ್ದು ಅಂತ ಏನಿಲ್ಲ, ಏನೋ ಅವ್ರ ಪ್ರೀತಿಯಿಂದ ಅವ್ರು ಕೊಟ್ಟರು. ಸೊ ಅವರು ಇದು ಮಾಡಿದ್ರು, ತಗೊಂಡ್ರು. ಬಟ್ ಅದಾದಮೇಲೆ ಇದೆಯಲ್ಲ, ಅದಂತೂ ತುಂಬ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಸೊ ಬೆಂಗಳೂರಲ್ಲಿ ಎಲ್ಲೋ ಈ ಥರ ನಡೆದಿದ್ದು ನನಗಂತೂ ಕೇಳಿ ಇದೇನಪ್ಪ ಇದು ಅನಿಸ್ತು. ಸೊ ಸಂಸಾರ ಮಾಡೋದಕ್ಕೆ 5,000 ರೂಪಾಯಿ ಕೊಡಬೇಕಂತೆ. ಅದು ಇಂಟ್ರೆಸ್ಟ್ ಇದ್ದರೆ 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋದಂತೆ. ಗೈಸ್, ಸೀರಿಯಸ್ಲಿ ಈ ಥರನೂ ಇರ್ತಾರೆ ಜನ ಅಂತ ನಾನು ನಿಜವಾಗ್ಲೂ ನಾನು ಭಾವಿಸಿರಲಿಲ್ಲ. ಸೊ ಮಕ್ಕಳು ಬೇಕು ಅಂತ ಇವಾಗ ನಾನೇ ಇದ್ದೀನಿ. ನನ್ನ ಮಗಳು ಅಷ್ಟು ಪ್ರೀತಿಯಿಂದ ಸಾಕಿ ಕೈ ತಪ್ಪೋದ್ಲು. ಈಗಲೂ ಕೂಡ ನಾವು ಕೊರಗ್ತೀವಿ. ತುಂಬ ಜನ ಮಕ್ಕಳಾಗಲಿ ಅಂದ್ಬಿಟ್ಟು ಎಷ್ಟೋ ಟ್ರೀಟ್ಮೆಂಟ್ ತಗೋತಾರೆ, ದೇವ್ರನ್ನ ಬೇಡ್ತಾರೆ. ಸೊ ಅವ್ರ ನೋವು ಅವ್ರ ಮಾತ್ರನೇ ಗೊತ್ತಿರುತ್ತೆ. ಸೊ ಮಕ್ಕಳಿಲ್ಲ ಅನ್ನೋ ನೋವು ಅವ್ರ ಮಾತ್ರ ಗೊತ್ತಿರುತ್ತೆ. ಯಾವುದೇ ಆಗಲಿ, ಮಕ್ಕಳಂತಲ್ಲ, ಏನೇ ಒಂದು ಕಷ್ಟ ಬಂದಿದ್ರೆ ಅವ್ರ ಕಷ್ಟ ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಸೊ ಮಕ್ಕಳಾಗಲಿ ಅಂತ ಕಂಡ್ಕೊಂಡು ದೇವ್ರ ಹತ್ರ ಟ್ರೀಟ್ಮೆಂಟ್ ತಗೋತಾರೆ, ದೇವ್ರ ಹತ್ರ ಬೇಡ್ತಾರೆ. ಬಟ್ ಇಲ್ಲಿ ಒಬ್ಬರು ಈ ಥರ ಇರ್ತಾರಂತ ನಾನು ಅನ್ಕೊಂಡಿರಲಿಲ್ಲ. ಬ್ಯೂಟಿ ಹಾಳಾಗುತ್ತೆ ಅಂತ. ವಾಟ್ ದ ಹೆಲ್, ಏನು ಬ್ಯೂಟಿ? ಎಷ್ಟು ದಿನ ಬ್ಯೂಟಿ ಬರುತ್ತೆ? ಎಷ್ಟು ವರ್ಷ ಬರುತ್ತೆ? ಎಲ್ಲರೂ ಅಷ್ಟೇ, ಮಕ್ಕಳು ಎತ್ತಿರೋರು ಅಷ್ಟೇ, ಇಲ್ಲಿರೋರು ಅಷ್ಟೇ. ಬ್ಯೂಟಿ ಅನ್ನೋದು ಇಷ್ಟು ಸ್ಟೇಜಲ್ಲಿ ಇರುತ್ತೆ ಅಷ್ಟೇ. ವಯಸ್ಸಾದ್ಮೇಲೆ ಎಲ್ರಿಗೂ ಕೂಡ ಸ್ಕಿನ್ನು ನರಿ ಕಟ್ಟಲೇಬೇಕು. ವಯಸ್ಸಾದ್ಮೇಲೆ ಎಲ್ಲರೂ ಕೂಡ ಇನ್ನೊಬ್ರು ಸಪೋರ್ಟ್ ಪಡಿಲೇಬೇಕು. ವಯಸ್ಸಾದ್ಮೇಲೆ ಶಕ್ತಿ ಕೂಡ ಕಮ್ಮಿ ಆಗೇ ಆಗುತ್ತೆ. ಸೊ ಬ್ಯೂಟಿ ಹಾಳಾಗುತ್ತೆ. ಇಂಥ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಯಾವತ್ತೂ ರೆಸ್ಪೆಕ್ಟ್ ಇರೋದಿಲ್ಲ. ಇನ್ ಕೇಸ್ ಹೆಲ್ದಿಯಾಗಿದ್ದರೂ, ಸೊ ಎಲ್ಲ ಮನೆ ಕಡೆ ಎಲ್ಲ ಚೆನ್ನಾಗಿದ್ರೂ ಸಹ ಮಕ್ಕಳು ಮಾಡ್ಕೊಂಡಿಲ್ಲ ಅಂತಂದರೆ, ಬ್ಯೂಟಿಗೋಸ್ಕರ ಯಾರೆಲ್ಲ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ 0 ಮರ್ಯಾದೆ. ಹೆಲ್ತ್ ಇಶ್ಯೂಸ್ ಇದೆಯಾ, ಗಂಡನ ಕಡೆಯಿಂದ ಪ್ರಾಬ್ಲಮ್, ಹೆಣ್ಮಕ್ಳಿಂದ ಕಡೆ ಪ್ರಾಬ್ಲಮ್, ಓಕೆ. ಬಟ್ ಹೆಲ್ತ್ ಎಲ್ಲ ಕರೆಕ್ಟಾಗಿದ್ರು ಕೂಡ ಮಕ್ಕಳು ಬೇಡ ಅನ್ನೋರು ಮಾತ್ರ ನಿಜವಾಗ್ಲು ಅವ್ರಿಗೆ ಏನು ಹೇಳಿದ್ರು ಕೂಡ ನನ್ನ ಕಡೆಯಿಂದ ನಾನು ಹೇಳ್ದಂಗೆ 0 ರೆಸ್ಪೆಕ್ಟ್. ನನ್ನ ಕಡೆಯಿಂದ ಅಂಥವ್ರಿಗೆ ಯಾವ ಮರ್ಯಾದೆ ಸಹ ಇರೋದಿಲ್ಲ. ಎಸ್ಪೆಷಲಿ ನನ್ನ ಬ್ಯೂಟಿ ಹಾಳಾಗುತ್ತೆ, ನನ್ನ ಮಗು ಏನಾದ್ರು ಹುಟ್ಟಿದ್ರೆ ಅನ್ನೋರಿಗೆ ಮಾತ್ರ ನಿಜವಾಗ್ಲೂ ಆ ದೇವರೇ ಅವ್ರಿಗೆ ಏನಾದರೂ ಒಂದು ಮಾಡಬೇಕು. ನಾನು ಹೇಳ್ದಂಗೆ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಓಕೆ, ಬಟ್ ಇದೆಲ್ಲ ನಿಜವಾಗ್ಲೂ ನಾನು ಕೇಳ್ತಾರೆ ನನಗೇನೆ ಬೇಜಾರಾಯಿತು. 60 ವರ್ಷ ಆದಮೇಲೆ 60 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋದು ಇನ್ನು ಹಿಂಗೇನೇನು ಮಾರೆ ಪೈನಾಪಲ್ ಪಪಾಯ ರೆಡಿ ಮಾಡ್ಕೊಂಡಿರ್ತಾಳಂತೆ. ಒಮ್ಮೆ
ಹೆಂಗೆ ಇದು ಸಾಧ್ಯ ಅಂದ್ಬಿಟ್ಟು, ಯಾವ ರೀತಿ ಅವ್ರ ಮನಸ್ಥಿತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಈಗಲೂ ಕೂಡ ಶಾಕ್ ಆಗಿದ್ದೀನಿ. ಸೊ ಈ ಥರ ಕೂಡ ಹೆಣ್ಮಕ್ಳು ಇರ್ತಾರಂತ ನಾನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಪಪಾಯ ರೆಡಿ ಮಾಡ್ಕೊಂಡಿರ್ತೀನಿ. ಇವಾಗ ಏನೋ ವರದಕ್ಷಿಣೆ ಕೇಸ್ ಹಾಕಿದಾರಂತೆ, ಲೈಕ್ 30 ಲಕ್ಷನ ಎಷ್ಟೋ ಕೊಡಬೇಕು ಅಂದ್ಬಿಟ್ಟು ಅವ್ರ ಮೇಲೇನೆ ಹಿಂಗೆ ಕೇಸ್ ಹಾಕಿದ್ದಾರೆ. ಮುಟ್ಟಕೋರೆ ಕಿರ್ಚೋದು, ನನಗಿಷ್ಟ ಆದರೆ ಪೇರೆಂಟ್ಸ್ ಆಗೋಣ, ಇಲ್ಲಾಂದ್ರೆ ಹಾಗೆ ಸಾಯೋಣ ಅಂತ ಹೇಳೋದು. ತಂದೆ ತಾಯಿ 60 ವರ್ಷ ಆದಮೇಲೆ ಅದು ಅವ್ರಿಗಿಷ್ಟ ಆದರೆ ಬುದ್ಧಿ ಬಂದಿದ್ರೆ ಏನು ಬುದ್ಧಿ ಅಲ್ಲ ಪಾಪ. ಆಗಿನ ಕಾಲದಲ್ಲೆಲ್ಲ ಬಾಲ್ಯ ವಿವಾಹ ಮಾಡ್ತಿದ್ರು. ಓಕೆ, ಸೊ 13 ವರ್ಷಕ್ಕೆ ವಯಸ್ಸಿಗೆ ಬರೋಕ್ಕೆ ಮುಂಚೆನೇ ಮದುವೆ ಮಾಡಿಬಿಡ್ತಿದ್ರು. ಪಾಪ ಅವರೆಲ್ಲ ಹೆಂಗೆ ಅವಾಗೆಲ್ಲ ಹೇಗೆ ಸಂಸಾರ ಅವಾಗಲೇ ಅವ್ರಿಗೆಲ್ಲ ಬುದ್ಧಿ ಇತ್ತು. ಅಂಥದ್ರಲ್ಲಿ ಈಗಿನ ಕಾಲದಲ್ಲಿ ಬುದ್ಧಿ ಇಲ್ಲ ನನಗೆ ಅನ್ನೋರು ನಿಜವಾಗ್ಲೂ ಇದೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಗೈಸ್. ಸೊ ಬುದ್ಧಿ ಮೆಚ್ಯೂರ್ಡ್ ಆದಾಗ ಮಕ್ಕಳು ಮಾಡ್ಕೊಳ್ಳೋಣ ಅಂತೆ, ಅದು 60 ವರ್ಷ ಆದ್ಮೇಲೆ. ಪಾಪ ನಾನು ನಿಜವಾಗಿ ಹೇಳ್ತೀನಿ, ಅವ್ರ ಹಸ್ಬೆಂಡ್ ಬಗ್ಗೆ ಯೋಚನೆ ಮಾಡಿದೆ ಅಯ್ಯೋ ಪಾಪ ಅನ್ಸುತ್ತೆ. ನನಗೊತ್ತಿಲ್ಲ ಈ ಥರ ಇರ್ತಾರೆ ಅಂದ್ಬಿಟ್ಟು. ಸೊ ಗೈಸ್ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಸೊ ನಾನು ಎಲ್ಲರಿಗೂ ಹೇಳ್ತಿರೋದು ಇಷ್ಟೇ, ತಂದೆ ತಾಯಿಗಾಗಿರ್ಬೋದು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮದುವೆ ಇಷ್ಟ ಆದರೆ ಮಾತ್ರ ಮಾಡಿ. ಬಿಕಾಸ್ ಒಂದು ಜನ್ರೇಷನ್ ಇತ್ತು ಆಗ. ಸೊ ಗಂಡ ಏನೇ ಕಷ್ಟ ಕೊಡ್ತೀರಿ, ಏನೋ ಒಂದು ಲೈಕ್ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ಆ ಥರ ಇಲ್ಲ. ಹುಡುಗನೇ ಆಗಲಿ ಅಥವಾ ಹುಡುಗಿನೇ ಆಗಿರಲಿ, ನಮ್ಮ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ತುಂಬಾ ರೇರು. ಸೊ ಅಡ್ಜಸ್ಟ್ ಅಂತಂದರೆ ಅವ್ರು ತಪ್ಪು ಮಾಡ್ತಿದ್ರು ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ತಪ್ಪು, ನಾನು ಅದು ಹೇಳ್ತೀನಿ. ಬಟ್ ಚಿಕ್ಕ ಪುಟ್ಟ ವಿಚಾರ, ಸೊ ನನ್ಗೆ ಐಸ್ ಕ್ರೀಮ್ ತೊಗೊಟ್ಟಿಲ್ಲ, ನನ್ಗೆ ಅದು ಮಾಡಲಿಲ್ಲ, ನಾನು ಬಟ್ಟೆ ಕೊಡಿಸ್ಲಿಲ್ಲ, ಅವ್ರು ಗೊರಕೆ ಹೊಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇಂಥ ವಿಚಾರಕ್ಕೆ ನಿಜವಾಗ್ಲೂ ಜಗಳ ಆಡ್ಕೊಂಡು ಹೊಡೆದಾಡ್ಕೊಂಡು ಡಿವೋರ್ಸ್ವರೆಗೆ ಹೋಗೋದು ನಿಜವಾಗ್ಲೂ ತಪ್ಪು. ಸೊ ನಾನು ಹೇಳ್ತಿರೋದು ಅಷ್ಟೇ. ಮತ್ತು ಹುಡುಗಿನೂ ಅಷ್ಟೇ, ನಾನು ಇಲ್ಲೆಲ್ಲ ಹುಡುಗಿರ್ದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಹುಡುಗರ್ದು ಕೂಡ ಇದೆ. ಹುಡುಗರ್ದು ಎಷ್ಟು ಸಮ ಇದೆಯೋ ಹುಡುಗಿರ್ದು ಕೂಡ ಅಷ್ಟೇ ಇದೆ. ಸೊ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಮದುವೆ ಆಗಿ ಮುಂದಕ್ಕೆ ಹೋಗಿ, ಇಲ್ಲ ಅಂತಂದರೆ ದಯವಿಟ್ಟು ಅದನ್ನೇ ಡ್ರಾಪ್ಔಟ್ ಮಾಡಿ. ಅದನ್ನು ಬಿಟ್ಬಿಟ್ಟು ಎಕ್ಸ್ಟೆಂಡ್ ಸ್ಟೆಪ್ ತಗೊಂಡು ಅವ್ರನ್ನ ಇದು ಮಾಡೋದು ಬೇಡ. ಸೊ ನಾನಿದೊಂದು ಹೇಳ್ತೀನಿ, ಅವ್ರದ್ದು ಒಂದು ಜೀವನ ಅಲ್ವಾ. ನೀವು ಕಮೆಂಟ್ ಮಾಡಿ. ಇಲ್ಲಿ ನನ್ನ ಪ್ರಕಾರ ನನಗೆ ಹುಡುಗಿದೇ ತಪ್ಪಿದೆ ಅಂತ ಅನ್ಸುತ್ತೆ. ಬಿಕಾಸ್ ನಾನು ನೋಡಿದ್ದೀನಿ, ನ್ಯೂಸ್ ನೋಡಿದ್ದೀನಿ, ಮತ್ತು ಓದಿದ್ದೀನಿ ಕೂಡ. ಸೊ ಈಗ ವರದಕ್ಷಿಣೆ ಸುಳ್ಳು ಕೇಸ್ ಹಾಕಿದ್ದಾರೆ. ಆ್ಯಂಡ್ ನಾನು ಇಲ್ಲಿ ಯಾರ ಪರನೂ ಇಲ್ಲ, ಹುಡುಗನ ಪರ ಇಲ್ಲ. ಇಲ್ಲಿ ಯಾರು ತಪ್ಪಿದೆ, ನನಗೆ ಯಾಕೆ ಸಿಟ್ಟು ಬಂತಂದರೆ, ಮಕ್ಕಳು ಬೇಡ, ಬ್ಯೂಟಿ ಹಾಳಾಗುತ್ತೆ, 60 ವರ್ಷಕ್ಕೆ ನೋಡ್ಕೊಳ್ಳೋಣ, ಏನಾರ ಇದು ಮಾಡಿದ್ರೆ ಪಪಾಯ ತಿನ್ಬಿಡ್ತಿದ್ರು. ಅಯ್ಯೋ ಏನಿದು ಗೈಸ್, ಸೀರಿಯಸ್ಲಿ ನಾನು ಎಲ್ಲ ಹೆಣ್ಮಕ್ಳು ಹೇಳೋದು ಅಷ್ಟೇ. ಸೊ ನಿಮ್ಮ ಕಡೆಯಿಂದ ಯಾವತ್ತೂ ತಪ್ಪಿರಬಾರ್ದು. ಆ್ಯಂಡ್ ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಹೋಪ್ ನಿಮಗೆ ಒಂದು ಚಿಕ್ಕ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮ್ಗೇನಾದ್ರು ಈ ಥರ ಕಂಟೆಂಟ್ ಇಷ್ಟ ಆಗಿದ್ರೆ ಬೇಕು ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ವ್ಲಾಗ್ಸ್ದು ಯಾವುದಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ನ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.